ಸಂಜೆ ಚಹಾ ಜೊತೆಗೆ ಬದ್ನೆಕಾಯಿ ಬಜ್ಜಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಬರ್ರಿ ಇವತ್ತಿನ ವಿಡಿಯೋದಾಗ. ಫಸ್ಟ್ 1 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಜೀರಿಗೆ ಮತ್ತು ಅರಿಶಿನ ಪುಡಿ, ಅಜ್ವಾಯಿನ್ ಇದಿಷ್ಟು ಹಾಕ್ತಿದ್ದೀನಿ. ಹಾಕಿ ಕಲಸ್ಕೋಬೇಕು. ಸೋಡಾ ನಿಮಗೆ ಬೇಕಿದ್ರೆ ಹಾಕ್ಕೊಳ್ರಿ, ನಾನಿಲ್ಲಿ ಹಾಕಿಲ್ಲ. ಒಂದು ಸತಿ ಚೆಂದಾಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡಿದಾದಮೇಲೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ರಿ ಹಿಟ್ಟನ್ನು. ಇದು ನಾವು ಮಿರ್ಚಿ ಮಾಡ್ತೀವಲ್ಲ ಆ ಹದಕ್ಕಿರಬೇಕು ಹಿಟ್ಟು. ಆಮೇಲೆ ಕಲಸಿದಾದ್ಮೇಲೆ ಒಂದು 10 ನಿಮಿಷ ನೆನೆಯಕ್ಕೆ ಬಿಡ್ರಿ. ಆಮೇಲೆ 1 ಗಂಟೆ ಇಲ್ಲಾರ್ದಂಗೆ ಕಲಸ್ರಿ ಚೆಂದಾಗ. ಸೊ ಈಗ ಹಿಟ್ಟು ಕಲಸಿದಾಗೈತಿ. ನೆಕ್ಸ್ಟ್ ಗ್ರೀನ್ ಚಿಲ್ಲಿ, ಆಮೇಲೆ ಕೊತ್ತಂಬರಿ ಸೊಪ್ಪು, 1-2 ಹೆಸರು ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಇದಿಷ್ಟು ಹಾಕ್ಕೊಂಡು ಹಸಿರು ಚಟ್ನಿ ರೆಡಿ ಮಾಡ್ಕೊಳ್ರಿ. ಆಮೇಲೆ ಬದ್ನೆಕಾಯಿನ ಆಲ್ರೆಡಿ ನಾನು ಹೆಚ್ಚಿಟ್ಟಿದ್ದೀನಿ. ಇದನ್ನ ಐತಲ್ಲ ಸ್ಲೈಸ್ ಭಾಳ ತೆಳ್ಳಗಿರಬೇಕು. ಆಮೇಲೆ ಆ ಪೇಸ್ಟನ್ನ ಈ ಬದನೆಕಾಯಿಗೆ ಸ್ಪ್ರೆಡ್ ಮಾಡಿ ಮೇಲೆ ಇನ್ನೊಂದು ಬದನೆಕಾಯಿ ಇಟ್ಟು ಪ್ರೆಸ್ ಮಾಡ್ಕೊಳ್ರಿ. ಸೊ ಅದೇ ರೀತಿ ಎಲ್ಲ ಬದನೆಕಾಯಿನೂ ಮಾಡ್ಕೊಳ್ರಿ. ಆಮೇಲೆ ಕಾದಿರೋ ಎಣ್ಣೆನ ಹಿಟ್ಟಿಗೆ ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪ. ನೆಕ್ಸ್ಟ್ ಬದನೆಕಾಯಿ ತೊಗೊಂಡು ಹಿಟ್ಟು ಜೊತೆ ಡಿಪ್ ಮಾಡ್ತಿದ್ದೀನಿ. ಮಾಡಿ ಆಲ್ರೆಡಿ ಎಣ್ಣೆ ಕಾದೈತಿ, ಆ ಕಾದಿರೋ ಎಣ್ಣೆಗೆ ಇದನ್ನು ಹಾಕಿ ಮಾಡ್ತಿದ್ದೀನಿ, ಬಜ್ಜಿ ಮಾಡ್ತಿದ್ದೀನಿ. ಎಲ್ಲನೂ ಅದೇ ರೀತಿ ಮಾಡ್ಕೊಳ್ರಿ. ಈಗಂತೂ ಮಳೆ ಬರ್ತಿದೆ. ಆ ಟೈಮ್ ಒಳಗೆ ಬಿಸಿ ಬಿಸಿ ಏನಾದರೂ ತಿನ್ಬೇಕು ಅನ್ನಿಸ್ತಿರುತ್ತೆ. ಆವಾಗ ಬದ್ನೆಕಾಯಿ ಬಜ್ಜಿ ಒಂದು ಸತಿ ಟ್ರೈ ಮಾಡಿರಿ ಹೆಂಗೆ ಬಂತು ಅಂತ ಹೇಳ್ರಿ. ಸೊ ಎಲ್ಲ ಬದ್ನೆಕಾಯಿ ಬಜ್ಜಿನೂ ಅದೇ ರೀತಿ ಮಾಡ್ಕೊಂಡು ತೆಗೀರಿ. ಈ ಕಡೆ ಚಹಾ ಕುದಿಯಾಕತ್ತೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬರ್ರಿ ಚಹಾ ಕುಡಿಯೋಣ ಎಲ್ಲರೂ. ಥ್ಯಾಂಕ್ ಯು.